ನಮಸ್ಕಾರ ಕಲಾವಿದ್ರೆ, ಕಲಾಭಿಮಾನಿಗಳೇ, ಎಲ್ಲ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ನಮಸ್ಕಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ. ನಮಸ್ಕಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದು ಸೌತೆಕಾಯಿ. ಅದೇನ್ ಮಾಡ್ತಾ ಇರೋದ ಗೊತ್ತಿಲ್ಲ ಕಣ. ಅಷ್ಟೇ, ಏನಂತೀರ? ಹೆಲ್ದಿ ಆಮ್ಲೆಟ್, ಹೆಲ್ದಿ ಸ್ಯಾಂಡ್ವಿಚ್ ಕಟ್ ಮಾಡಿ ಮತ್ತೆ ಫ್ರೆಂಚ್ ಟೋಸ್ಟ್. ಎರಡು ಸೌತೆಕಾಯಿ ತೊಳ್ಕೊಳ್ಳಿ. ಯಾವ ಇವೆಲ್ಲ? ಸೌತೆಕಾಯಿ, ಈರುಳ್ಳಿ, ನೂಕೋಲು, ಮೂಲಂಗಿ, ಕ್ಯಾರೆಟ್, ಸಿಹಿಗೆಣಸು, ದೊಡ್ಡ ಮೆಣಸಿನಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ ಹೇಳ್ಕಳೆ ಅನ್ಎಜುಕೇಟೆಡ್ ಬಡತವ. ಬಿಡಿಸ್ಕೊಳ್ಳಿ. ಒಂಥರ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಳಿ. ದೊಡ್ಡ ಮೆಣಸು ಕಟ್ ಮಾಡಿಕೊಳ್ಳಿ. ಮೂಲಂಗಿ, ಬೀಟ್ರೂಟ್, ಗೆಣಸು, ಗಜ್ರಿ, 3 ಮೆಣಸು, 1 ನೂಕೋಲ್, ಲಿಂಬೆಹಣ್ಣು. ಸೌತೆಕಾಯಿನ ತುರಿದ್ಕೊಳ್ಬೇಕು ಫಸ್ಟ್. ನಂತರ ಗಜ್ಜರಿ, ಮೂಲಂಗಿ, ಟೊಮೆಟೊ, ದೊಡ್ಡ ಮೆಣಸು, ಚಿಕ್ಕ ಮೆಣಸು 3. ಸಿಹಿಗೆಣಸು, ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋ ಹಳೆ ಡೌಗಳು ನೆನ್ಪಿಟ್ಟು ಹೆಲ್ತ್ ಹಾಳು ಮಾಡ್ಕೊಂಡಿರೋರ್ಗೆ ಹೆಲ್ದಿ ಆದ ಆಮ್ಲೆಟ್. ಒಬ್ರೇ ಇರ್ತೀರಾ? ಹೆಂಡತಿ ಗಂಡನ ಮನೆ ಹೋದಾಗ ಹೆಂಡತಿ ಗಂಡನ ಮನೆಗೆ ಹೋದಾಗ ನೀವು ಮಾಡ್ಕೋಬೇಕ? ಏನ್ ಮಾತಾಡ್ತಾ ಇದೀಯೋ? ಸರಿ, ಅಪ್ಪನ ಮನೆ ಹೋದಾಗ ಮುಖ್ಯ ವಿಷಯಕ್ಕೆ ಬರಲ್ಲ. ಬೀಟ್ರೋಟ್ ಕಟ್ ಮಾಡ್ಕೊಳ್ವಾ. ಬೀಟ್ರೋಟ್ನ ಕೊಟ್ಟಾದ್ಮೇಲೆ ನೆನೆ ಹಾಕಿಡಿ. ಒಂದ್ ಚಿಕ್ಕ ಚಕ್ಕೆ ಅದನ್ನ ಪುಡಿ ಮಾಡ್ಬೇಕು. ರೈಸ್ ಆಗಿದೆ, ಚಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಮೊಟ್ಟೆ ತಗೊಳ್ಳಿ. ಮೊಟ್ಟೆ ಹೊಡೆದು ಹೆಂಗಂತ ತೋರಿಸ್ಕೊಡ್ತೀನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಷ್ಟೇ ಮಾಡಿದ್ರೆ ಆಯ್ತು, ಜಾಸ್ತಿ ಏನಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಮಾಡ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಇಣಕ್ರಿ, ಸ್ವಲ್ಪ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಇದು ನನ್ನ ಮಕ್ಕಳನ್ನ. ಬ್ರೆಡ್ ತಗೋಬೇಕು, ಮಾಡಿ ಹಿಂಗ್ ಕಟ್ ಮಾಡ್ಬೇಕು. ಚಕ್ಕೆ ಪುಡಿನ, ಒಂದ್ ಚಿಟಿಗೆ ಉಪ್ಪು, ಸ್ವಲ್ಪ ಸಕ್ಕರೆ. ಇವಾಗ ಏನಿಲ್ಲ, ಗರ ಮಿಕ್ಸ್ ಮಾಡಿದ್ರೆ ಆಯ್ತು. ಸ್ಟವ್, ಬಾಂಡ್ಲಿ ನಿನ್ನದು ಕಾಮುಕ ದೃಷ್ಟಿ. ಸ್ವಲ್ಪ ಬಿಸಿ ಆಗ್ಬೇಕು. ಉಪ್ಪು ಹಾಕೊಳ್ಳಿ. ಉಪ್ಪ ಹಿಂಗೆಲ್ಲ ಅಳ್ಕೋಬೇಕು. ಮತ್ತೆ ನೆನೆಸ್ಕೋಬೇಕು 2 ಸೈಡ್ ಚೆನ್ನಾಗಿ. ಬಿಡ್ರಿ ಬಾಂಡ್ಲಿ ಮೇಲೆ ಸಿಂಪಡಿಸ್ಕೊಳ್ಳಿ. ಇನ್ನೊಂದು ಬಿಡಿ. ರುಚಿಕರವಾದ ಫ್ರೆಂಚ್ ಟೋಸ್ಟ್ ರೆಡಿ. ನಂತರ ಅಪ್ಪನ ಮನೆ ಹೋದಾಗ ಗಂಡನ ಮಕ್ಕಳಿಗೆ ಯೂಸ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಪ್ಲೇಟೇ ಹಾಕೊಳ್ಳಿ. ರುಚಿಕರವಾದ ಫ್ರೆಂಚ್ ಟೋಸ್ಟ್ ರೆಡಿ ಗೈಸ್. ಟೇಸ್ಟ್ ಹೆಂಗಿದೆ ಅಂತ
ರುಚಿಕರವಾದ ಟೈಮ್ ಫಸ್ಟ್. ಗೈಸ್ ಇಷ್ಟೊತ್ತು ನೋಡಿದ್ರಲ್ಲ, ಇದರಲ್ಲಿ ಏನೋ ಒಂದು ಮಿಸ್ ಆಗಿದೆ, ಏನಂತ ಕಮೆಂಟ್ ಮಾಡಿ.